ನನಗೆ ಕಾಲು ಗಾಯ ಆಗಿರೋ ಟೈಮಲ್ಲಿ ನಾನು ಸ್ವಲ್ಪ ಜ್ಯುವೆಲರಿನ ಬೇರೆ ಕಡೆಯಿಂದ ಆರ್ಡ್ರ್ ಮಾಡ್ತೀನಿ. ಸೊ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಆ ಕ್ವಾಲಿಟಿ ನಂಗೆ ಇಷ್ಟನೂ ಆಗಲ್ಲ. ಹೋದ ಸಾರಿ ನಿಜವಾಗ್ಲೂ ಒಂದು ಬರ್ತಡೇನ ರೋಡಲ್ಲಿ ಮಾಡಿದೆ. ಅದೊಂದು ತುಂಬಾ ಕಷ್ಟಕರ ಆಗಿರೋ ಒಂದು ಸಂಗತಿ ಅಂತ ಹೇಳ್ಬೋದು. ಯಾರಾದರೂ ಕೆಲ್ಸಕ್ಕೆ ಸಿಕ್ಕಿದ್ರೆ ಒಬ್ಬರನ್ನ ಇಟ್ಕೊಂಡು ನಾನು ಈ ಥರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕಣ್ಣು ಮುಂದೆ ಮಾಡಿದ್ರೆ ನಾನು ಬೆಟರು. ಬೇರೆಯವ್ರ ಹತ್ರ ತಗೊಂಡ್ರೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ನನಗೆ ಏನೋ ಒಂಥರ ಅದು ಲಾಸು ನನಗೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 152ನೇ ದಿನದ ವ್ಲಾಗು. ಇವತ್ತು ಮಂಗಳವಾರ ಅಕ್ಟೋಬರ್ 1. ಸೊ ಈ ಮಂತೆಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ಈ ಮಂತು ನನ್ನ ಬರ್ತಡೇ ಡೇಟು. ಬಟ್ ಏನು ಅಂದರೆ ರಿಯಲ್ ಬರ್ತಡೇ ಅಲ್ಲ. ಆ್ಯಕ್ಚುಲಿ ಇವಾಗ ನಾವು ಹುಟ್ಟಂಥ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಸರಿಯಾಗಿ ಡೇಟ್ ನೆನಪಿಟ್ಕೊಳ್ದೆ ಯಾರೋ ಬೇರೆಯವ್ರ ಸ್ಕೂಲಿಗೆ ಸೇರ್ಸಕ್ಕೆ ಹೋಗ್ಬಿಟ್ಟು ಬೇರೆ ಡೇಟ್ ಕೊಟ್ಬಿಟ್ಟಿದ್ದಾರೆ. ಇಯರ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದು, ನಮ್ಮದೆಲ್ಲ ಹುಟ್ಟಿದ ದಿನ ಬಟ್ ಆಚರಣೆ ಮಾಡ್ಕೋಬೇಕು. ಬಟ್ ಆಚರಿಸಲ್ಲ, ಬಟ್ ಆಚರಣೆ ಮಾಡ್ಕೋಬೇಕು. ಬಟ್ ನಾನೇನು ಆಚರಣೆ ಮಾಡ್ಕೊಳ್ಳಲ್ಲ. ನನ್ನ ಬರ್ತಡೇ ಡೇಟ್ ಇದ್ದರು ಒಂದೇ ಇಲ್ದಿದ್ರು ಒಂದೇ ಅನ್ನೋ ಥರ ನಾನು ಈ ಮಂತಲ್ಲೇ ನಂದು ಅಕ್ಟೋಬರು. ಬಟ್ ನಾನು ಬರ್ತಡೇನ ಯಾವತ್ತೂ ಆಚರಿಸ್ಕೊಂಡಿಲ್ಲ. ಸೊ ನಾವು ಮೊದಲು ಹೆಂಗಿದ್ದೋ ಇವಾಗ ಹಂಗೆ ಇರಬೇಕು ಅಂತ ಆಸೆ ನನಗೆ. ಬಟ್ ನನಗೆ ಅದೇನೋ ಆಚರಣೆಗಳಲ್ಲೆಲ್ಲ ನಂಬಿಕೆ ಇಲ್ಲ. ಸೊ ಅದರಿಂದ ನಾನು ಯಾವತ್ತೂ ನನ್ನ ಬರ್ತಡೇನ ಆಚರಿಸ್ಕೊಂಡಿಲ್ಲ. ನನ್ನ ಮಗನ ಬರ್ತಡೇ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಆಸೆ. ಸೊ ಅದಕ್ಕೆ ಪ್ರತಿ ವರ್ಷ ಕೇಕ್ ಕಟ್ ಮಾಡೋದು ಪ್ರತಿಯೊಂದೂ ನಂದೇ. ಅವ್ನ ಡೆಕೋರೇಷನ್ಸು ಎಲ್ಲ ಮಾಡ್ತಾಯಿದ್ದು ನಾನೇನು ಇವತ್ತವರೆಗೂ. ಸೊ ಇವತ್ತೂ ಅವ್ನ ಬರ್ತಡೇ ಹೋದ ಸಾರಿ ನಿಜವಾಗ್ಲೂ ಅವ್ನ ಬರ್ತಡೇನ ರೋಡಲ್ಲಿ ಮಾಡಿದೆ. ಅದೊಂದು ತುಂಬಾ ಕಷ್ಟಕರ ಆಗಿರೋ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಇದ್ದು ಹೋಗಿ ಅವತ್ತು ನಾನು ಒಬ್ಬಳೇನ, ಯಾರೂ ಇಲ್ಲ ಜೊತೆಗೆ. ನಾನು ನನ್ನ ಮಗ ಇಬ್ಬರಷ್ಟೇ ಕೇಕ್ ಕಟ್ ಮಾಡ್ತೀವಿ. ಸೊ ತುಂಬ ಬೇಜಾರಾಗುತ್ತೆ ಅವತ್ತು. ಬಟ್ ಬೇಜಾರಾದ್ರೂ ಪರವಾಗಿಲ್ಲ ಬಿಡು, ದೇವರು ಒಂದಿನ ನಮ್ಗೆ ಒಳ್ಳೆ ದಾರಿ ತೋರಿಸ್ತಾನೆ ಅಂತ ನನ್ನ ಮನಸ್ಸಲ್ಲಿತ್ತು. ಸೊ ಅದಕ್ಕೆ ನಾನು ಕೇಕ್ ಎಲ್ಲಿ ಕಟ್ ಮಾಡಿದ್ರೇನು ಅಂತ ಒಂದು ಕಡೆ ನೋವು ಆಯಿತು, ಒಂದು ಕಡೆ ಖುಷಿನೂ ಆಯಿತು. ಯಾಕಂದರೆ ಅವತ್ತು ನಾವು ಕೇಕ್ ಕಟ್ ಮಾಡೋವಾಗ ಒಂದು ನಾಯಿ ಕೂಡ ಬಂದಿತ್ತು. ಅದಕ್ಕೆ ಖುಷಿ ಆಯಿತು, ಹೋಗ್ಲಿ ಬಿಡಿ ಒಂದು ಮೂಕ ಪ್ರಾಣಿ ಬಂತಲ್ಲ ಅಂತ. ಸೊ ಏನೋ ಒಂಥರ ಲೈಫು ಯಾವಾಗ ಚೇಂಜ್ ಆಗುತ್ತೆ, ಹೆಂಗಾಗುತ್ತೆ, ನಮ್ಮವರೇ ನಮಗೆ ಆಪೋಸಿಟ್ ಹೆಂಗಾಗ್ತಾರೆ. ಮತ್ತು ನೋಡಿ, ನಮ್ಮ ಜೊತೆಲಿದ್ದು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರೆ ಒಂದು ಕಡೆಗೆ ಎಂಥ ದೊಡ್ಡ ಶತ್ರು ಆಗ್ತಾರೆ ಅಂದರೆ, ಆಪೋಸಿಟು ಎಂಥ ಶತ್ರುನೂ ಇರಲ್ಲ ಅವರು. ನಮ್ಮವರೇ ನಮ್ಗೆ ಆ ಥರ ಶತ್ರು ಆಗಿಬಿಡ್ತಾರೆ. ಸೊ ಹಂಗೆ ಲೈಫು ಹೆಂಗೆ ಬೇಕಾದ್ರೂ ಟರ್ನ್ ಆಗಿಬಿಡುತ್ತೆ, ಹೆಂಗೆ ಬೇಕಾದ್ರೂ ಆಪೋಸಿಟ್ ಆಗಿಬಿಡುತ್ತೆ. ನಮಗೆ ಡೇಟ್ ಹೇಳೋದಕ್ಕೆ ನಮ್ಮಮ್ಮ ಅಂತೂ ಇಲ್ಲ. ಬಟ್ ನಮ್ಮಮ್ಮ ಮಾಡಿಸಿಟ್ಟಿರೋ ಕಾರ್ಡ್ ಅಂತೂ ಇದೆ. ಆ ಕಾರ್ಡಿಂದ ಗೊತ್ತಾಯಿತು ನನಗೆ. 1 ವರ್ಷ ಸುಳ್ಳು ಹೇಳ್ಬಿಟ್ಟು ಬರ್ಸ್ಬಿಟ್ಟಿದ್ದಾರೆ. 1 ವರ್ಷ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ. ಪರವಾಗಿಲ್ಲ, 1 ವರ್ಷ ಹೆಂಗೆಗೋ ಡೇಟ್ ಚೇಂಜ್ ಆಗಿಬಿಟ್ಟು ನಮ್ಮಮ್ಮನ ಕೇಳೋಣ ಯಾವತ್ತು ಹುಟ್ಟಿದ್ದು, ಏನು ಕತೆ, ಯಾವ ಟೈಮ್ ಹುಟ್ಟಿದ್ದು ಅಂತ ಕೇಳೋಣ ಅಂದರೂ ನಮ್ಮಮ್ಮ ಇಲ್ಲ. ಅದಕ್ಕೆ ತಾಯ್ದಿರಿದ್ರೆ ಹೆಂಗೆ ಬೇಕಾದ್ರೂ ಗೊತ್ತಾಗುತ್ತೆ, ಏನು ಬೇಕಾದ್ರೂ ಗೊತ್ತಾಗುತ್ತೆ. ಹಿಂದಿನ ಕಾಲದ ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಬೋದಾಗಿತ್ತು. ಬಟ್ ನಮಗೆ ಚೆನ್ನಾಗಿ ಬುದ್ಧಿ ಬರೋ ಹೊತ್ತಿಗೆ ಅವ್ರನ್ನ ಕಳ್ಕೊಬಿಟ್ಟು ಇವತ್ತು ಯಾರನ್ನು ಕೇಳಿದ್ರು ಕತೆಗಳಾಗಲಿ ಕಷ್ಟಗಳಾಗಲಿ ಹಿಂದೆ ಏನು ನಡೀತು ಅನ್ನೋದಾಗಲಿ ಹೇಳೋದಕ್ಕೆ ಯಾರೂ ಇಲ್ಲ. ಗೀ ರೈಸು, ಕುರ್ಮಾ, ವೆಜಿಟೇಬಲ್ ಕುರ್ಮಾ. ಫೋಟೋ ತೆಗಿತಾ ಇದ್ದೆ. ಧೃತಿ ಮಹಿಳಾ ಮಾರುಕಟ್ಟೆ ಅಂತ ಇದೆಯಲ್ಲ, ಅದರಲ್ಲಿ ID ಪರ್ಚೇಸ್ ಮಾಡಿದ್ದೀನಿ. ಸೊ ಅಲ್ಲಿ ಫೋಟೋಸ್ ಹಾಕಬೇಕು. ವಾರಕ್ಕೆ 2 ದಿನ 6 ಫೋಟೋ ಅಷ್ಟೇ ಹಾಕಬೇಕು. ಒಂದಷ್ಟು ಜ್ಯುವೆಲರಿ ಇದ್ದಾವೆ, ಅಲ್ಲ ಹ್ಯಾಂಡ್ಮೇಡ್ ಜ್ಯುವೆಲರಿದು ಹಾಕ್ತೀನಿ ನಾನು ಜಾಸ್ತಿ. ಮೋಡ್ ವರ್ಕ್ ಅಷ್ಟು ನಂಗೆ ಇಷ್ಟ ಆಗೋಲ್ಲ. ಸೊ ಅದರಿಂದ ಈ ಥರ ಹ್ಯಾಂಡ್ಮೇಡ್ಗಳಿದ್ದಾವಲ್ಲ, ನಾನು ಕೈನ ಮಾಡಿರೋ ಡಿಸೈನ್ಸ್ ಇಂಥವನ್ನ ಫೋಟೋಸ್ನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಹೋಗ್ತಿದೆ, ಏನಕ್ಕೆ ಅಂತಲೂ ಗೊತ್ತಾಗ್ತಿಲ್ಲ. ತುಂಬ ಯೋಚನೆ ಮಾಡ್ದಂಗೆ ಆಗ್ತಿದೆ. ಯೋಚನೆ ಮಾಡಿ ನನಗೆ ತಲೆನೋವು ಬರ್ತೈತೆ. ಏನೋ ಈ ಪ್ರಾಬ್ಲಮ್ಗಳ ಸಿಕ್ಕಾಕೊಂಡ್ರೆ ಯಾವಾಗಪ್ಪ ಇದರಿಂದ ನೆಮ್ಮದಿ ಅನಿಸ್ಬಿಡುತ್ತೆ. ಸೊ ಆ ಥರ ಆಗ್ಬಿಟ್ಟಿದೆ. ಮನಸ್ಥಿತಿನೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಯಾವ ಕೆಲಸ ಮಾಡೋಕ್ಕೂ ಮೂಡ್ ಬರೋಲ್ಲ. ಕೆಲಸ ಮಾಡ್ತೀನಿ ಅಂದರೂ ಇಂಟ್ರೆಸ್ಟ್ ಇರಬೇಕಲ್ಲ. ಸೊ ಆಸಕ್ತಿನೇ ಇಲ್ದಿರೋ ಯಾವ ಕೆಲಸ ಮಾಡಿ ಏನು ಯೂಸ್ ಅನಿಸ್ಬಿಡುತ್ತೆ. ಸೊ ನನ್ನ ಕಡೆ ಒಂದೊಂದು ಥರ ವಿಚಾರಗಳನ್ನ ಯೋಚನೆ ಮಾಡ್ತಾಯಿದ್ರೆ ಮನುಷ್ಯನ ಮೈಂಡ್ ಸೆಟ್ಟು ಹೋಗ್ಬಿಡುತ್ತೆ. ಮತ್ತು ನಿಮ್ಮದೇ ನಿದ್ದೆ ಮಾಡೋಕ್ಕಾಗಲ್ಲ, ನಿಮ್ಮದೇ ಊಟ ಮಾಡೋಕ್ಕಾಗಲ್ಲ. ಏನೋ ಒಂಥರ ಮನಸ್ಸಿಗೆ ಮನಃಶಾಂತಿ ಇಲ್ದಂಗೆ ಆಗಿಬಿಡುತ್ತೆ. ಸೊ ಕೆಲವೊಂದು ಸಿಚುವೇಶನ್ಸು ಹಂಗೆ ಇರ್ತವೆ. ಸೊ ಹಂಗೆ ಆಗಿದೆ. ತಲೆನೋವಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅಥವಾ ಸಿಕ್ಕಾಪಟ್ಟೆ ತಲೆನೋವು ಹೋಗ್ತಿತ್ತು. ಅದು ಇಲ್ಲೆಲ್ಲ ಇಳ್ಕೊಂಡು ಬಂದುಬಿಟ್ಟೈತೆ. ಆ್ಯಕ್ಚುಲಿ ಹೋದ ಸಾರಿ ಜ್ಯುವೆಲರಿದು ಒಂದು ಪ್ರಾಬ್ಲಮ್ ಆಗಿತ್ತು. ಯಾಕಂದರೆ ನನಗೆ ಕಾಲು ಗಾಯ ಆಗಿರೋ ಟೈಮಲ್ಲಿ ನಾನು ಸ್ವಲ್ಪ ಜ್ಯುವೆಲರಿನ ಬೇರೆ ಕಡೆಯಿಂದ ಆರ್ಡ್ರ್ ಮಾಡ್ತೀನಿ. ಸೊ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಆ ಕ್ವಾಲಿಟಿ ನಂಗೆ ಇಷ್ಟನೂ ಆಗಲ್ಲ. ಆ್ಯಕ್ಚುಲಿ ಅದನ್ನು 2 ಮಂತ್ಸ್ ನಾನೇ ಇಟ್ಟು ನೋಡಿದಾಗ ಅದು ಕ್ವಾಲಿಟಿ ಏನಂತ ಅರ್ಥ ಆಗುತ್ತೆ. ಬಟ್ ಸೆಕೆಂಡ್ ಟೈಮು ಫಸ್ಟ್ ಟೈಮು ಸ್ಟಾಲಲ್ಲಿ ಕೆಲವೊಬ್ಬರು ತಗೊಂಡಿರ್ತಾರೆ. ಸೊ ಅವರಿಗೆಲ್ಲ ಏನಾದರೂ ಲಾಸ್ ಆಗಿದ್ದರೆ
ಅಕಸ್ಮಾತ್ ಮುರಿದೋಯ್ತು ಕಿತ್ತೋಯ್ತು ಅಂತ ಏನಾದರೂ ಇದ್ದರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡೋ ಅಷ್ಟು ನನಗೆ ಕೆಪಾಸಿಟಿ ಆಗ್ತಾಯಿಲ್ಲ. ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದೆ ನಾನು ಅವ್ರ ಹತ್ರ. ಆ್ಯಕ್ಚುಲಿ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಯಿತು. ಒಂದು ಸ್ವಲ್ಪ ಜ್ಯುವೆಲರಿ ಫೋಟೋ ತೆಗೆದ್ಬಿಟ್ಟು ಬಂದೆ. ಪಾತ್ರೆ ಒಂದಷ್ಟು ಬಿದ್ದಾವೆ, ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡಬೇಕು. ಇವಾಗ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಂದ ನನ್ನ ಜ್ಯುವೆಲರಿ ತೊಗೊಂಡಿರೋರಿಗೆ ಗೊತ್ತಿರುತ್ತೆ ನನ್ನದು ಜ್ಯುವೆಲರಿ ಕ್ವಾಲಿಟಿ ಹೆಂಗಿದೆ ಅಂತ. ಸೊ ಈ ಸಾರಿ ಮಾರಿದ್ದು ನನಗೆ ಇಷ್ಟ ಆಗಿಲ್ಲ. ಸೊ ಅವ್ರನ್ನ ಕೇಳಿದ್ರೆ ಅದು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನು ಮತ್ತೆ ಆರ್ಡ್ರೂ ಮಾಡಲಿಲ್ಲ ಅವ್ರ ಹತ್ರ. ಆಮೇಲೆ ಏನಂದರೆ ನೋಡೋಕ್ಕೆ ಚೆನ್ನಾಗಿದ್ರೆ ಸಾಲದು, ಅಟ್ಲೀಸ್ಟು ತುಂಬ ದಿನ ಬಾಳಿಕೆ ಬರಬೇಕಲ್ವಾ. ಇವಾಗ ದುಡ್ಡು ಕೊಟ್ಟಿರೋರಿಗೆ ಹೋಗಿ 2 ದಿನಕ್ಕೆ ಕಿತ್ತೋಯ್ತು ಹೊಡೆದೋಯ್ತು ಅಂತ ಹೇಳಿದ್ರೆ ಎಂಥ ಕ್ವಾಲಿಟಿಲಿ ಮಾಡಿಕೊಟ್ಟಿದ್ದಾರೆ ಇವರು ಅಂತ ನನ್ನನ್ನು ಬೈಕೊಳ್ಳೋಂಥ ಜನ ಇದ್ದಾರೆ. ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ, ನಾನೇ ಮಾಡಿದ್ದು ಅಂದ್ಕೊಂಡು ಹೋಗಿರ್ತಾರೆ. ನಾನು ಬೇರೆ ಕಡೆ ಆರ್ಡ್ರ್ ಮಾಡಿರ್ತೀನಿ ಅಂತ ಅವ್ರಿಗೂ ಗೊತ್ತಿರೋಲ್ಲ. ನಂದು ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಬೇರೆ ಕಡೆ ಪರ್ಚೇಸ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು ಒಂದು. ಆಮೇಲೆ ಇವಾಗ ಎಲ್ಲರೂ ಯಾರ್ಯಾರು ವ್ಯಾಪಾರ ಮಾಡೋ ಅಂಥವ್ರು ಎಲ್ಲ ಜ್ಯುವೆಲರಿ ಅವರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವೊಂದು ಕಡೆ ತಂದು ಮಾರಬೇಕಾಗುತ್ತೆ. ಬಟ್ ಕ್ವಾಲಿಟಿ ಇದ್ದರೆ ಓಕೆ. ಬಟ್ ಮಣ್ಣಿಂದಾಗಿರೋದ್ರಿಂದ ಅಟ್ಲೀಸ್ಟು ನಾವು ಏನು ಮೇಂಟೈನ್ ಮಾಡ್ತೀವಿ ಕ್ವಾಲಿಟಿ ಅಂತ ಗೊತ್ತಿರುತ್ತೆ. ತುಂಬ ಜನ ನನ್ನ ಹತ್ರ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಹತ್ರ ತಗೊಂಡಿರೋ ಅಂಥವ್ರು. ಸೊ ಅವರಿಗೆಲ್ಲ ನಾನು ಮಾಡೋ ಕ್ವಾಲಿಟಿ ಇಷ್ಟ ಆಗಿರುತ್ತೆ. ಸೊ ಅವ್ರು ಬಂದು ಕಮೆಂಟ್ ಹಾಕ್ಬೋದು, ಇವ್ರ ಹತ್ರ ತೊಗೊಂಡಿದ್ದೆ ಇನ್ನೂ ಚೆನ್ನಾಗಿದೆ ಅಂತ. ಬಟ್ ಸ್ಟಾಲಲ್ಲಿ ಹಾಕಿರೋದು ಯಾರ್ದಾದ್ರೂ ಕಿತ್ತೋಗಿದ್ರೆ ಹೇಳ್ತಾಯಿದ್ದೀನಿ, ಅವ್ರಿಗೆಲ್ಲ ತುಂಬಾ ಕ್ಷಮೆ ಕೇಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಆ ಸ್ಟಾಲಲ್ಲಿ ಹಾಕಿರೋ ಕೆಲವೊಂದು ಐಟಮ್ಸು, ಕೆಲವೊಂದು ಇಯರಿಂಗ್ಸು ಇಂಥವೆಲ್ಲ ಇದ್ವಲ್ಲ, ಅವನ್ನ ಬೇರೆ ಕಡೆ ಪರ್ಚೇಸ್ ಮಾಡಿರೋ ಅಂಥದ್ದು. ಸೊ ಪರ್ಚೇಸ್ ಮಾಡಿದ್ದು ನಿಜವಾಗ್ಲೂ ಕ್ವಾಲಿಟಿ ದೇವರಣೆ ನನಗೇನೆ ಇಷ್ಟ ಆಗಲಿಲ್ಲ. ಇವಾಗ ಕೆಲವೊಂದು ಇದ್ದವನ್ನ ನಾನು ಸ್ವಲ್ಪ ಮುಟ್ಟಿ ನೋಡೋವಾಗ ಗೊತ್ತಾಗ್ತಿತ್ತು ಆ ಐಟಮ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ. ಸೊ ಅದಕ್ಕೆ ಇವಾಗ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಬೇರೆ ಕಡೆ ಆರ್ಡ್ರ್ ಮಾಡೋದು ಬೇಡ ಅಂತ ಇಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಸೊ ನಂದು ಪ್ರಾಡಕ್ಟು ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ತಗೊಳ್ಳೋರಿಗೆ ಸ್ಯಾಟಿಸ್ಫೈಡ್ ಆಗಬೇಕು. ಇವಾಗ ಏನೋ ಒಂದು ದುಡ್ಡು ಕೊಟ್ಟು ತಗೋತಾ ಇದ್ದೀವಿ ಅಂದರೆ ಸ್ವಲ್ಪ ದಿನ ಬಾಳಿಕೆ ಬರಬೇಕಲ್ವ. ಇವಾಗ ನಿನ್ನೆ ಏನೋ ಒಂದು ತಂದಿದ್ದೆ ನನ್ನ ಐಟಮು, ಅದು ಕಿತ್ತೋಗ್ಬಿಡ್ತು. ಆವಾಗ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಆ ಸ್ಟ್ಯಾಂಡ್ ಇಲ್ಲೇ ಇದೆ. ಆ್ಯಕ್ಚುಲಿ ಹಾಕಿ ತೋರಿಸಿದಾಗ ಅವರು ಅದು ಕರೆಕ್ಟಾಗಿ ಅಂಟ್ಕೊಂತು. ಮಿರರ್ಗೆ ಹಾಕಿ ತೋರಿಸಿದ್ರು, ಇದನ್ನು ಅಂಟ್ಕೊಳ್ಳುತ್ತೆ, ಟೇಬಲ್ಗೆ ಅಂಟ್ಕೊಳ್ಳುತ್ತೆ ಅಂತ. ನಿಜವಾಗ್ಲೂ ಟೇಬಲ್ಗೆ ನಾನೇ ಹಾಕ್ತಾಯಿದ್ದೀನಿ, ಟೇಬಲ್ಗೆ ಅಂಟ್ಕೊಳ್ತಾ ಇಲ್ಲ. ಸೊ ₹100 ವೇಸ್ಟ್ ಆಯಿತು ಅಂತ ನಾನು ಬೈಕೊಂಡೆ. ಸೊ ನನ್ನ ಪ್ರಾಡಕ್ಟ್ ತಗೊಂಡಿರೋರು ಎಷ್ಟೋ ಜನ ಹಂಗೆ ಬೈಕೊಂಡಿರ್ಬೋದು. ದೇವರನ್ನೇ ಹೇಳ್ತಾಯಿದ್ದೀನಿ, ಸ್ಟಾಲಲ್ಲಿ ಹಾಕಿದ್ದು ಕೆಲವೊಂದು ಪ್ರಾಡಕ್ಟು ನನ್ನದಲ್ಲ, ನಾನು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದೆ. ಬಟ್ ನನಗೂ ಗೊತ್ತಿರಲಿಲ್ಲ ಅದು ಕ್ವಾಲಿಟಿ ಬಗ್ಗೆ. ರೀಸೆಂಟಾಗಿ ಅವ್ರ ಐಟಮ್ಸ್ನ ಕೆಲವೊಂದು ಇಟ್ಟಿರೋದು ಗೊತ್ತಾಯಿತು, ಅಲ್ಲಲ್ಲೇ ಮುರಿದೋಗ್ತಾ ಇದ್ದಾವೆ. ಸೊ ನಾನು ಮಾಡಿರೋದಲ್ಲ ಅದು, ಬೈಕೋಬೇಡಿ. ತುಂಬ ಜನ ನನಗೆ ಆನ್ಲೈನಲ್ಲಿ ತೊಗೊಂಡಿರೋರು ಇದ್ದಾರೆ, ಅವ್ರ ವೀಡಿಯೋನೂ ಕೂಡ ನೋಡ್ತಿದ್ದಾರೆ, ಅವ್ರು ಕಮೆಂಟ್ಸ್ ಹಾಕಿ ದಯವಿಟ್ಟು. ಸೊ ಅಷ್ಟು ಜನ ನನ್ನ ಕ್ವಾಲಿಟಿ ಇಷ್ಟಪಟ್ಟು, ನನ್ನ ಒಡವೆ ಕ್ವಾಲಿಟಿ ಇಷ್ಟಪಟ್ಟು ತಗೊಂಡಿರೋರು ಇದ್ದಾರೆ. ಸೊ ನಾನು ತುಂಬಾ ಕ್ಷಮೆ ಕೇಳಬೇಕು. ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಕ್ವಾಲಿಟಿ ಅವ್ರು ಕೊಟ್ಟಿರೋದು ಈ ಥರ ಇದೆ ಅಂತ. ಸೊ ಅವತ್ತಿಂದ ಈಗೊಂದು 2-3 ದಿನದಿಂದ ಈ ವಿಡಿಯೋದಲ್ಲಿ ಹೇಳಬೇಕು ಅನ್ಕೋತಿದ್ದೆ, ಬಟ್ ಹೇಳೋಕ್ಕೆ ಆಗಿರಲಿಲ್ಲ. ಬಟ್ ಕೆಲವೊಂದು ಈ ಥರ ಇನ್ಸಿಡೆಂಟ್ಸು ಹಾಗೇ ಆಗುತ್ತೆ. ಯಾಕಂದರೆ ಎಲ್ಲ ಮ್ಯಾನುಫ್ಯಾಕ್ಚರರು ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಅವ್ರ ವಸ್ತುಗಳನ್ನ ತಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಇರುತ್ತೆ. ಬೇರೆ ಕಡೆ ತರಿಸ್ಕೊಂಡಾಗ ಕೆಲವೊಂದು ಹಿಂಗಾಗುತ್ತೆ. ಸೊ ಹಂಗೂ ಆಯಿತು. ನನಗೆ ನನ್ನ ಮನಸ್ಥಿತಿನೇ ಒಪ್ಕೊಳ್ಳಿಲ್ಲ. ಯಾಕಂದರೆ ಈ ಥರ ಇದೆ ಪ್ರಾಡಕ್ಟು, ಹೆಂಗೆ ಮಾರೋದಿದು ಅಂತ ನನಗೆ ಅನಿಸ್ಬಿಡ್ತು. ಆಮೇಲೆ ನಾನು ಸ್ವಲ್ಪ ಇದು ಮಾಡಿದೆ, ಆಗಲಿಲ್ಲ ಅದು. ಅದಕ್ಕೆ ನಾನು ಮತ್ತೆ ಆರ್ಡ್ರೂ ಮಾಡಿಲ್ಲ. ಸೊ ಬೈಕೋಬೇಡಿ ಅಂತ ಕೇಳ್ಕೊತೀನಿ. ಶ್ಯಾಂಪುದು ಕ್ಯಾಪ್ ತೋರಿಸಿದ್ನಲ್ಲ, ಸೊ ಅದನ್ನೇನು ಮಾಡಿದೆ ಅಂತ ಹೇಳಿದ್ರೆ, ಈ ಸೂಜಿಲಿ ಬಿಸಿ ಮಾಡಿ ಇದು ಫುಲ್ಲು ಶೇಪ್ ತೆಗೆದೆ ಇದನ್ನು. ಮತ್ತು ಇದು ಓಪನ್ ಆಯ್ತು ಇವಾಗ. ಸೊ ಯಾಕೆ ಹಿಂಗೆ ತೆಗೆದೆ ಅಂತ ಹೇಳಿದ್ರೆ, ಇದು ಶೇಪು ಬರಬೇಕಲ್ಲ, ಇದು ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಈ ಕ್ಯಾಪ್ ಕೂಡ ತೆಗೆದುಬಿಟ್ಟಿದ್ದೀನಿ, ವೇಸ್ಟ್ ಇದು. ಸೊ ಇದನ್ನು ತೆಗೆದಾದ್ಮೇಲೆ ಇವಾಗ ಇದು ಮೇಲ್ಗಡೆ ಇರೋದೆಲ್ಲ ಏನೋ ಬೇಕಾಗಿಲ್ಲ ನಮಗೆ, ಈ ಶೇಪಲ್ಲಿ ಬೇಕು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ. ಸೊ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಸುತ್ತ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ನನ್ನ ಮೊಬೈಲ್ ಸ್ಟ್ಯಾಂಡ್ ಇಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ. ಈ ಶೇಪಲ್ಲಿ ಇವಾಗ ತೆಕ್ಕೋಬೋದು ಇದನ್ನು. ನಾವು ಚಿಕ್ಕ ಪೆಂಡೆಂಟ್ ಮಾಡ್ಬೋದು ಇವಾಗ. ಇದರಲ್ಲಿ ತುಂಬ ಯೂಸ್ ಇದೆ, ವೇಸ್ಟ್ ಐಟಮ್ಸ್ನೆಲ್ಲ ಯೂಸ್ ಮಾಡೋದ್ರಲ್ಲಿ. ಬಟ್ ಅದಕ್ಕೊಂದು ಟೆಕ್ನಿಕ್ ಬೇಕು. ಟೆಕ್ನಿಕ್ ಚೆನ್ನಾಗಿ ಯೂಸ್ ಮಾಡ್ಕೊಂಡೆ ಮಾಡ್ಬೋದು. ನನಗೆ ಶ್ಯಾಂಪು ಈ ವೇಸ್ಟ್ ಬಾಟಲ್ಗಳೆಲ್ಲ ಸಿಕ್ಕರೆ ಸಾಕು, ತಗೊಂಡಿಟ್ಕೊಂಡಿರ್ತೀನಿ, ಅದು ಏನು ಕರೆ ಯೂಸ್ ಆಗುತ್ತೆ ಅಂತ. ಸೊ ಈ ಥರ ಒಂದಷ್ಟು ಶೇಪ್ಸ್ನ ತಗೊಳ್ಳೋಣ ಇವಾಗ. ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ. ಇದೊಂದು ಪೆಂಡೆಂಟ್ ಆಗುತ್ತೆ ಇವಾಗ.
ಇದು ಶಾರ್ಪ್ ಎಡ್ಜಸ್ ಎಲ್ಲ ನೀಟ್ ಮಾಡಬೇಕು, ಕೈಯಲ್ಲಿ ಫಿನಿಶಿಂಗ್ ಕೊಡಬೇಕು. ಸೊ ಅದೇ ಥರ ಇವಾಗ ಎಷ್ಟಿದ್ದಾವೆ ಅಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫುಲ್ಲು ಎಷ್ಟು ನಾವು ಮಾಡಿದ್ದೀವಲ್ವ ಅದನ್ನೆಲ್ಲ ಇದರಲ್ಲೇ ಕಟ್ ಮಾಡ್ತೀನಿ. ಇವಾಗ ಶಾಂಪೂ ವೇಸ್ಟ್ ಬಾಟಲ್ ನೋಡಿ ಎಷ್ಟು ಯೂಸ್ ಇದೆ ಅಂತ. ಇವತ್ತು ಮಾಡಿರೋ ಹ್ಯಾಂಡ್ಮೇಡ್ ಡಿಸೈನ್ಸು. ಮಧ್ಯಾಹ್ನದಿಂದ 12 ಗಂಟೆ ಆಗ್ಬಿಟ್ಟೆ ಟೈಮು. ಎಲ್ಲ ಮಲ್ಕೊಂಡವ್ರೆ, ನಾವು ನೋಡಿದ್ರೆ ಎದ್ದೇ ಇದ್ದೀನಿ ನಾನು. ಇಲ್ಲ ಹೊಸ ಡಿಸೈನ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಶಾಂಪುದು ಕ್ಯಾಪು ತೆಗ್ದಿದ್ನಲ್ಲ, ಅದನ್ನು ಇಷ್ಟಕ್ಕೆ ಇದರಿಂದ ತೆಗೆದ್ಬಿಟ್ಟು ಈ ಒಂದು ಇಂಪ್ರೆಷನ್ಸ್ ಕೊಟ್ಟು ತೆಗ್ದಿರೋದು. ಇದು ಇಷ್ಟು ಫುಲ್ಲು ಇದರಿಂದ ಮಾಡಿರೋದೆ. ಇದು ಪ್ರತಿಯೊಂದು ಹ್ಯಾಂಡ್ಮೇಡ್ ಅಲ್ವಾ, ತುಂಬ ಟೈಮ್ ತೊಗೊಂತು. ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದನ್ನು ಯಾವುದ್ರಲ್ಲಿ ಮಾಡಿದೆ ಅಂತ ಹೇಳಿದರೆ, ಒಂದು ವೇಸ್ಟ್ ವಸ್ತು ಸಿಕ್ಕಿತ್ತು ನನಗೆ, ಅದು ಎಲ್ಲೋ ತಂದು ಮಾಡ್ಕೊಂಡಿದೆ, ಇದು ಬೇಕಾಗುತ್ತೆ ಅಂತ. ಅದರಿಂದ ಡಾಟ್ಸ್ ಬಂದಿರೋದು. ಇದು ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಅಷ್ಟೇ, ಇದೂ ಇದರಲ್ಲೇ ಮಾಡಿರೋದು. ವೇಸ್ಟ್ ಐಟಮ್ಸ್ ಯೂಸ್ ಮಾಡಿದ್ದೀನಿ. ಎಲ್ಲ ಡಿಸೈನ್ಸು ಸಖತ್ತಾಗಿ ಬಂದಿದೆ. ಇದು ನೋಡಿ, ಇದೆಲ್ಲ ರೌಂಡ್ ಶೇಪಲ್ಲಿ ತೆಗ್ದಿರೋಂಥದ್ದು. ರೌಂಡ್ ಶೇಪು ಈ ಕ್ಯಾಪಲ್ಲಿ ತೆಕ್ಕೊಂಡಿರೋದು. ಇದು ವೇಸ್ಟ್ ಕ್ಯಾಪ್ ಸಿಕ್ಕಿತ್ತು ನನಗೆ. ಸೊ ಇದರಿಂದ ಇಂಪ್ರೆಷನ್ಸು ಎಲ್ಲ ಇದನ್ನು ಕಟ್ಟಿಂಗಲ್ಲಿ ತೆಗೆದ್ಬಿಟ್ಟು ಇಷ್ಟು ಬರೀ ರೌಂಡ್ ಶೇಪ್ ಡಿಸೈನ್ ಮಾಡಿದ್ದೀನಿ. ಇದಕ್ಕೆಲ್ಲ ನಾಳೆ ಇಯರಿಂಗ್ಸ್ ಮಾಡಬೇಕಾಗುತ್ತೆ, ಪೇರ್ ಇಯರಿಂಗ್ಸು. ಇವಾಗೆಲ್ಲ ಬರೀ ಪೆಂಡೆಂಟ್ ಮಾಡಿದ್ದೀನಿ, ಚಿಕ್ಕ ಪೆಂಡೆಂಟು ಎಲ್ಲನೂ ಚಿಕ್ಕದೇನೆ. ಯಾಕಂದರೆ ತುಂಬ ಜನ ಚಿಕ್ಕದು ಕೇಳ್ತಾಯಿದ್ರು. ನಾನು ಚಿಕ್ಕದು ಆಲ್ಮೋಸ್ಟ್ ಮಾಡ್ತಾಯಿರಲಿಲ್ಲ ನಾನು. ಬಟ್ ಇವಾಗೆಲ್ಲ ತುಂಬ ಜನ ಸ್ಟಾಲ್ಗಳಲ್ಲಿ ಕೇಳ್ತಾರೆ, ಚಿಕ್ಕ ಮಕ್ಳಿಗೆ ಹಾಕೋವಂಥ ಡಿಸೈನ್ಸ್ ಇದ್ದರೆ ಕೊಡಿ ಅಂತ. ಸೊ ಅದರಿಂದ ಒಂದಷ್ಟು ಐಟಮ್ಸ್ ಮಾಡಿದ್ದೀನಿ. ಆಮೇಲೆ ಎಷ್ಟು ಕಷ್ಟ ಆದರೂ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಬೇರೆಯವ್ರ ಹತ್ರ ತಗೊಂಡ್ರೆ ಕ್ವಾಲಿಟಿ ಪ್ರಾಬ್ಲಮ್ ಅಂತಲೇ ನಾನು ಇದನ್ನು ಮಾಡ್ತಾಯಿರೋದು. ಸೊ ನನಗೆ ಇಷ್ಟ ಆಗೋಲ್ಲ ಬೇರೆಯವ್ರ ಹತ್ರ ತಗೊಂಡ್ರೆ ಕ್ವಾಲಿಟಿ ಮೇಂಟೈನ್ ಮಾಡಲ್ಲ ಅವರು. ಪೇಂಟ್ ಕ್ವಾಲಿಟಿ ಆಗಿರ್ಬೋದು, ಅಥವಾ ಫೈರಿಂಗ್ ಕ್ವಾಲಿಟಿ ಆಗಿರ್ಬೋದು, ಫಿನಿಷಿಂಗ್ ಕ್ವಾಲಿಟಿ ಆಗಿರ್ಬೋದು, ಯಾವುದನ್ನು ಮೇಂಟೈನ್ ಮಾಡಲ್ಲ ಅವರು. ನೋಡಿ ನಾನು ಮಾಡಿರೋ ಐಟಮ್ಸ್ ಎಲ್ಲನೂ ಫಿನಿಷಿಂಗ್ ಎಷ್ಟು ನೀಟಾಗಿದೆ. ಸೊ ನನಗೆ ಅದಕ್ಕೆ ನಾನು ಮಾಡಿದ ವಸ್ತು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಬೇರೆಯವ್ರನ್ನ ಸ್ವಲ್ಪ ನಂಬೋದಿಲ್ಲ ಅಂತ ಅಂದ್ಕೊಳ್ಳಿ. ಯಾಕಂದರೆ ನನ್ನದು ಐಟಮ್ಸು ನಾನು ಹಂಗೆ ಮಾಡ್ತೀನಿ. ಬಟ್ ನೋಡಿ ಒಂದೇ ಒಂದು ಸಾರಿ ಪರ್ಚೇಸ್ ಮಾಡಿದ್ದಕ್ಕೆ ಯಾರ ಹತ್ರನೂ ಕತೆ ಹೆಂಗೆಲ್ಲ ಆಯಿತು. ಸೊ ಬೇಜಾರಾಗುತ್ತೆ ನನಗೆ. ಈ ಥರ ಪರ್ಚೇಸ್ ಮಾಡಾದ್ಮೇಲೆ ಸರಿಯಾಗಿ ಕ್ವಾಲಿಟಿ ಕೊಟ್ಟಿಲ್ಲ ಅಂದರೆ ಜನಗಳು, ಕಸ್ಟಮರ್ಸ್ ಹೋಗ್ಬಿಡ್ತಾರೆ ನನಗೆ. ಸೊ ತುಂಬ ಜನ ತಗೊತಾ ಇರೋದು ನಾನು ಹಿಂಗಿದ್ದೀನಿ ಅನ್ನೋದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ನನ್ನ ಡಿಸೈನ್ಸು ಮತ್ತು ನಾನು ಮಾಡ್ತಾ ಇರೋ ಕ್ವಾಲಿಟಿ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ದೀನಲ್ಲ, ಅದ್ರ ಮೇಲೆ ಜನ ತಗೊತಾ ಇರೋದು. ಸೊ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಹಿಂಗೆ ಯಾವುದೋ ಒಂದು ಇದನ್ನು ಕೊಟ್ಬಿಟ್ರೆ ಹೆಂಗೆ ಆಗೋದು ಕತೆ. ಅದಕ್ಕೆ ಬೇರೆಯವ್ರ ಹತ್ರ ತಗೋಬಾರ್ದು ಅಂತೇಳಿ ಇಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸ್ಟಾಲ್ಗಳಲ್ಲಿ ನನ್ನದೇ ಆದ ವಸ್ತುಗಳು ಇರಬೇಕು ಅನ್ನೋದು ಒಂದು ಉದ್ದೇಶ. ಬಟ್ ಯಾರಾದರೂ ಕೆಲಸಕ್ಕೆ ಸಿಕ್ಕಿದ್ರೆ ಒಬ್ಬರನ್ನ ಇಟ್ಕೊಂಡು ನಾನು ಈ ಥರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕಣ್ಣು ಮುಂದೆ ಮಾಡಿದ್ರೆ ನನಗೆ ಬೆಟರು. ಬೇರೆಯವ್ರ ಹತ್ರ ತಗೊಂಡ್ರೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ ನನಗೆ. ಏನೋ ಒಂಥರ ಅದು ನನಗೆ ಲಾಸ್ ಆಗುತ್ತೆ. ಸೊ ಆಮೇಲೆ ಕಸ್ಟಮರ್ಸ್ ಎಲ್ಲ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಇಷ್ಟ ಆದರೆ ಶೇರ್ ಕೂಡ ಮಾಡ್ಬೋದು ನೀವು. ಪ್ರತಿ ಒಂದು ಕಮೆಂಟು ಲೈಕ್ ಕೂಡ ನನಗೆ ಆ್ಯಡ್ ಆಗುತ್ತೆ. ನೀವು ಮಾಡೋ ಪ್ರತಿ ಸಬ್ಸ್ಕ್ರೈಬೂ ನನಗೆ ಇಂಡೈರೆಕ್ಟಾಗಿ ಮಾಡೋ ಅಂಥ ಸಹಾಯ ಆಗುತ್ತೆ. ತುಂಬ ಜನ ಹೆಲ್ಪ್ ಮಾಡೋದಕ್ಕೆ ಫೋನ್ಪೇ ನಂಬರ್ ಕೇಳ್ತಾ ಇದ್ದೀರಾ. ಬಟ್ ಏನಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನಂಬರ್ ಹಾಕೋದು, ಪರ್ಸ್ನಲ್ ನಂಬರು, ಅದರಲ್ಲೂ ಕಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲೇ ಅಕೌಂಟದು ಡೀಟೇಲ್ಸ್ ಹಾಕಿದ್ದೀನಿ. ಇಲ್ಲ ಅಂದರೆ ನಾನು QR ಕೋಡ್ ಲಾಸ್ಟ್ ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ಹೆಲ್ಪ್ ಮಾಡೋದಿದ್ರೆ ಮಾಡ್ಬೋದು. ತುಂಬ ಥ್ಯಾಂಕ್ಸ್ ಎಲ್ರಿಗೂ.